ಕಳೆದ ಒಂದಿಷ್ಟು ದಿನಗಳಿಂದ ಬೆಂಗಳೂರಿಗರಿಗೆ ಪದೇ ಪದೇ ದರ ಏರಿಕೆಯ ಬಿಸಿ ತಟ್ತಾನೆ ಇತ್ತು. ಒಂದಾದ್ಮೇಲೆ ಒಂದು KSRTC BMTC ಆದಮೇಲೆ ಮೆಟ್ರೋ ಟಿಕೆಟ್ ದರ ಏರಿಕೆ ಕೂಡ ಆಗುತ್ತೆ ಅಂತ ಹೇಳಲಾಗಿತ್ತು. ಆದರೆ ಸದ್ಯಕ್ಕೆ ಮೆಟ್ರೋ ಟಿಕೆಟ್ ದರ ಏರಿಕೆ ವಿಳಂಬ ಆಗ್ತಾ ಇದೆ. ಆದರೆ ಟಿಕೆಟ್ ದರ ಏರಿಕೆ ಆಗೋದು ಫಿಕ್ಸು, ತತ್ಕ್ಷಣ ಆಗಲ್ಲ. ಮೆಟ್ರೋ ದರ ಏರಿಕೆಯ ಬಗ್ಗೆ ಮಾಹಿತಿಯನ್ನು ಕೇಂದ್ರ ಸರ್ಕಾರ ಕೇಳಿದೆ. 40ರಿಂದ 50% ಹೆಚ್ಚಳ ಮಾಡಿದ್ರೆ ಹೇಗೆ ಅನ್ನೋ ಆಕ್ರೋಶ ಕೂಡ ವ್ಯಕ್ತ ಆಗಿದೆ. ಜೊತೆಗೆ ಕೇಂದ್ರ ಸರ್ಕಾರದಿಂದ ವರದಿ ಕೇಳಿರೋ ಹಿನ್ನೆಲೆಯಲ್ಲಿ ಒಂದು ಕಡೆ ಇಲ್ಲಿ ಸಾರ್ವಜನಿಕರ ವಿರೋಧ, ಇನ್ನೊಂದು ಕಡೆ ಸೆಂಟ್ರಲ್ಲಿ ಕೇಳಿದ್ದಾರೆ ಎಷ್ಟು ಬೆಲೆ ಏರಿಕೆ ಮಾಡ್ತಿದ್ದೀರಿ, ಎಷ್ಟು % ಮಾಡ್ತಾ ಇದ್ದೀರಿ ಅಂತ ಪ್ರಯಾಣಿಕರ ಹಿತದೃಷ್ಟಿಯಿಂದ ಕೇಂದ್ರ ಸರ್ಕಾರ ಮಾಹಿತಿಯನ್ನು ಕೇಳಿದೆ. ಹಾಗಾಗಿ ಕೇಂದ್ರ ಸರ್ಕಾರದ ನಿಲುವಿಗೆ ಬದ್ಧ ಅಂತ BMRCL ಹೇಳಿದೆ. ಮೆಟ್ರೋ ಟಿಕೆಟ್ ದರ ಏರಿಕೆ ನೋಡಿ, ಏರಿಕೆ ಮಾಡೋದು ಬಿಡೋದು ಅದು ಆಯಾ ಇಲಾಖೆಗೆ ಅಥವಾ ಆಯಾ ಸಂಸ್ಥೆಗಳಿಗೆ ಸಂಬಂಧಪಟ್ಟಿದ್ದು. ಆದರೆ ಏರಿಕೆ ಮಾಡಬೇಕು ಅನ್ನೋ ಕಾರಣಕ್ಕೆ 40%, 50%, 20 ರೂಪಾಯಿ ಇದ್ದಿದ್ದನ್ನು ಏಕಾಏಕಿ 40 ರೂಪಾಯಿ ಮಾಡಿಬಿಟ್ರೆ ಜನ ಕೇಳ್ತಾರೆ 1 to ಡಬಲ್ ಯಾಕೆ ಮಾಡಿದ್ರಿ ಅಂತ. ಅದೇ ರೀತಿ ಕೇಂದ್ರವು ಕೂಡ ಒಂದಿಷ್ಟು ಗೈಡ್ಲೈನ್ಸ್ ಇದೆ. ಟಿಕೆಟ್ ದರ ಏರಿಕೆ ಅಥವಾ ಸಾರ್ವಜನಿಕ ಸಂಚಾರ ಸಂಪರ್ಕ ಇದೆಲ್ಲದರಲ್ಲೂ ಕೂಡ ಏಕಾಏಕಿ ಒಟ್ಟು ನಿಮ್ಮ ಮನಸ್ಸಿಗೆ ಬಂದಂಗೆಲ್ಲ ಮಾಡೋ ಹಾಗಿಲ್ಲ ಅನ್ನೋ ಒಂದು ರೂಲ್ ಇದೆ. ಅದರ ಪ್ರಕಾರವಾಗಿ ಕೇಂದ್ರ ಈಗ ಮಾಹಿತಿ ಕೇಳಿದೆ. ಟಿಕೆಟ್ ದರ ಏರಿಕೆ ಮಾಡ್ತಿದ್ದೀರಂತೆ, ಎಷ್ಟು %, ಎಷ್ಟು ವರ್ಷ ಆಯ್ತು ಏರಿಕೆ ಮಾಡಿ, ಎಷ್ಟು ರೂಪಾಯಿ ಮಾಡ್ತಾ ಇದ್ದೀರಿ, ಯಾರ್ಯಾರಿಗೆ ಎಷ್ಟೆಷ್ಟು ರೂಪಾಯಿ ಬೀಳುತ್ತಿದ್ದು ಅಂತ ಮಾಹಿತಿ ಕೇಳಿದೆ. ಇನ್ನೊಂದು ಕಡೆ ಸಾರ್ವಜನಿಕ ವಲಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತ ಆಗ್ತಾ ಇದೆ. ಎಲ್ಲ ರೇಟು ಹೈಕು ಅಂತಂದ್ರೆ ಬದುಕೋದು ಹೆಂಗೆ ನಾವು ಅಂತ ಜನ ಶಾಪ ಹಾಕ್ತಿದ್ದಾರೆ. ಆ ನಡುವೆ ತಾತ್ಕಾಲಿಕವಾಗಿ ಮೆಟ್ರೋ ಟಿಕೆಟ್ ದರ ಏರಿಕೆ ಇಲ್ಲ, ಸದ್ಯಕ್ಕಿಲ್ಲ. ಆದರೆ ಮುಂದೊಂದು ದಿನ ಖಂಡಿತ ಆಗೇ ಆಗುತ್ತೆ. ಎಷ್ಟು ಏನು ಮುಂದಿನ ದಿನಗಳು ಕಾದು ನೋಡಬೇಕು.